ಪುತ್ತೂರು ಮಹತ್ವಪರ ಶ್ರೀ ಮಹಾಲಿಂಗೇಶ್ವರ ದೇವಳದ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗುತ್ತಿದ್ದ ಮನೆಗಳನ್ನು ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಅವರ ನೇತೃತ್ವದಲ್ಲಿ ಜೆಸಿಬಿ ಕಾರ್ಯಾಚರಣೆಯ ಮೂಲಕ ತೆರವುಗೊಳಿಸಲಾಯಿತು. ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ಭಂಡಾರದ ಹಕ್ಕಿನ ಸ್ಥಳ ನೆಲ್ಲಿಕಟ್ಟೆ ಎಂಬಲ್ಲಿ ದೇವಾಲಯದ ಅನುಮತಿ ಇಲ್ಲದೆ 3 ಹೊಸ ಮನೆಗಳನ್ನು ನಿರ್ಮಿಸಲಾಗುತ್ತಿದ್ದು, ಭಕ್ತರೊಬ್ಬರ ದೂರಿನ ಹಿನ್ನೆಲೆಯಲ್ಲಿ ಅನಧಿಕೃತ ಮನೆಗಳನ್ನು ತೆರವು ಮಾಡುವ ಕಾರ್ಯಾಚರಣೆ ನಡೆಸಲಾಯಿತು. ನೆಲ್ಲಿಕಟ್ಟೆಯಲ್ಲಿರುವ 12 ಸೆಂಟ್ಸ್ ವರ್ಗ ಸ್ಥಳವು ಮಹಾಲಿಂಗೇಶ್ವರ ದೇವಾಲಯದ ಭಂಡಾರದ ಹಕ್ಕಿಗೆ ಒಳಪಟ್ಟಿದ್ದು, ಇಲ್ಲಿ ಹಳೆಯ ಮನೆಯಿತ್ತು. ಸ್ಥಳ ಬಾಡಿಗೆಯ ನೆಲೆಯಲ್ಲಿ ಇವರು ವಾಸಿಸುತ್ತಿದ್ದರು. ಕೆಲವು ದಿನಗಳ ಹಿಂದೆ ಹಳೆಯ ಮನೆಯನ್ನ ಕೆಡವಿ ಹಾಕಿ ಇದೇ ಸ್ಥಳದಲ್ಲಿ 3 ಹೊಸ ಮನೆಗಳನ್ನು ನಿರ್ಮಾಣ ಮಾಡಲು ಅಡಿಪಾಯವನ್ನು ಹಾಕಲಾಗಿತ್ತು. ಈ ಕಾಮಗಾರಿಗೆ ದೇವಾಲಯದಿಂದ ಅನುಮತಿ ಪಡೆದಿರಲಿಲ್ಲ. ನಗರಸಭೆಯಿಂದಲೂ ಕಟ್ಟಡ ನಿರ್ಮಾಣ ಪರವಾನಗಿಯನ್ನ ಪಡೆದಿರಲಿಲ್ಲ. ಈ ಬಗ್ಗೆ ಪುತ್ತೂರು ಸಹಾಯಕ ಆಯುಕ್ತರಾದ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಪ್ರತಿಕ್ರಿಯೆಯನ್ನ ನೀಡಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಿದ ನೆಲ್ಲಿಕಟ್ಟೆ ಎಂಬಲ್ಲಿರುವ ಜಮೀನಿನಲ್ಲಿ ಸ್ಥಳ ಬಾಡಿಗೆಗಿದ್ದ ಬಾಡಿಗೆದಾರರು ನಗರಸಭೆಯಿಂದ ಕಟ್ಟಡ ನಿರ್ಮಾಣ ಲೈಸೆನ್ಸ್ ಪಡೆಯದೆ ಅಥವಾ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಅನುಮತಿ ಪಡೆಯದೆ ಸಣ್ಣ ಜಾಗದಲ್ಲಿ ಹಲವು ಕಟ್ಟಡ ನಿರ್ಮಾಣವನ್ನ ನಡೆಸುತ್ತಿದ್ದಾರೆ ಎಂದು ಸಾರ್ವಜನಿಕರಿಂದ ಹಲವು ದೂರುಗಳು ಬಂದಿದ್ದವು. ಈ ಬಗ್ಗೆ ಅವರಿಗೆ ಹಲವು ರೀತಿಯ ಎಚ್ಚರಿಕೆಗಳನ್ನು ನೀಡಿದ ಬಳಿಕವೂ ಯಾವುದೇ ಕ್ರಮಕ್ಕೆ ಅವರು ಮುಂದಾಗಿರಲಿಲ್ಲ. ಹೀಗಾಗಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಅವರು ನೋಟಿಸ್ ಜಾರಿ ಮಾಡಿ ಕಟ್ಟಡ ಕೆಡವುವ ಕೆಲಸವನ್ನ ಮಾಡಿದ್ದಾರೆ ಎಂದರು. ದೇವಸ್ಥಾನಕ್ಕೆ ಸೇರಿರುವಂತಹ ನೆಲ್ಲಿಕಟ್ಟೆ ಪ್ರದೇಶದಲ್ಲಿ ಏನೊಂದು ಸ್ಥಳ ಬಾಡಿಗೆ ಲೆಕ್ಕದಲ್ಲಿ ವಾಸ ಇದ್ದವರು ಯಾವುದೇ ಅನುಮತಿ ಪಡೆಯದೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದಾಗಲಿ, ಆಡಳಿತಾಧಿಕಾರಿ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರಿಂದಾಗಲಿ ಅಥವಾ ನಗರಸಭೆಯ ಬಿಲ್ಡಿಂಗ್ ಲೈಸೆನ್ಸನ್ನು ಪಡೆಯದೆ ಸಣ್ಣ ಜಾಗದಲ್ಲಿ ಹಲವಾರು ನಿರ್ಮಾಣಗಳನ್ನು ಮಾಡಲು ಪ್ರಯತ್ನಿಸಿರುವುದು ನಮಗೆ ದೂರುಗಳಿಂದ ಕಂಡುಬಂದಿತ್ತು. ನಾವು ನಿಯಮಾನುಸಾರ ಅವರಿಗೆ ಎಚ್ಚರಿಸುವ ಕೆಲಸ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಲಿರಲಿಲ್ಲ. ಇಒ ಅವರಿಗೆ ನಾನು ನಿರ್ದೇಶನಗಳನ್ನು ನೀಡಿದ್ದೆ. ಚೀಫ್ ಆಫೀಸರ್ ಮತ್ತು ಕಮಿಷನರ್ ನಗರಸಭೆಯವರಿಗೂ ತಿಳಿಸಿದ್ದೆ. ಇವತ್ತು ಬೆಳಿಗ್ಗೆ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ನವೀನ್ ಭಂಡಾರಿ ಅವರು ಅಲ್ಲಿರುವಂಥ ಅನಧಿಕೃತ ನಿರ್ಮಾಣಗಳನ್ನು ತೆರವುಗೊಳಿಸುವ ಕೆಲಸ ಮಾಡಿದ್ದಾರೆ. ಅವರಿಗೆ ನಿಯಮಾನುಸಾರ ನೋಟಿಸ್ ಕೊಟ್ಟು ತೆರವುಗೊಳಿಸುವ ಕೆಲಸ ಮಾಡಿದ್ದಾರೆ. ಮತ್ತು ಮುಂದೆ ದಿನಗಳಲ್ಲಿ ಅನುಮತಿ ಪಡೆದ ನಂತರವೇ ಮುಂದುವರಿಸಬೇಕಂತ ನಾವು ಖಡಾಖಂಡಿತವಾಗಿ ಹೇಳಿದ್ದೇವೆ. ನಾವು ಯಾವುದೇ ಒಂದು ದೇವಳದ ಸಂಬಂಧಪಟ್ಟಿರುವಂಥ ಆಸ್ತಿಗಳಲ್ಲಿ ಸರ್ಕಾರದ ನಿರ್ದೇಶನ ಮತ್ತು ನಮ್ಮ ಧಾರ್ಮಿಕ ದತ್ತಿ ಕಾಯ್ದೆ ಇದರ ಅನ್ವಯನೇ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದು ಎಕ್ಸಿಕ್ಯೂಟಿವ್ ಆಫೀಸರ್ನ ಜವಾಬ್ದಾರಿ ಕೂಡ ಹೌದು. ಅವರು ದೇವಸ್ಥಾನದ ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡುವ ಅಧಿಕಾರಿಯಾಗಿರುತ್ತಾರೆ. ಹಾಗಾಗಿ ಅವರು ಆ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ಈ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇದು ಸಮಂಜಸವಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ದೇವಸ್ಥಾನದ ಆಸ್ತಿಗಳನ್ನು ಸೂಕ್ತ ರೀತಿಯಲ್ಲಿ ಭದ್ರತೆ ಒದಗಿಸುವ ಕೆಲಸವನ್ನು ನಾವು ಮಾಡ್ತೇವೆ.